ಹಲೋ ಫ್ರೆಂಡ್ಸ್, ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ರೀತಿ ರೀನ್ಸ್ ಕುಕಿಂಗ್ ಬ್ಲಾಗ್. ಫ್ರೆಂಡ್ಸ್, ಇವತ್ತು ನಾವೇನು ನೋಡೋಣ ಅಂದರೆ ಹೋಮ್ ಮೇಡ್ ಕಬಾಬ್ ಪೌಡ್ರ್ ಯಾವ ರೀತಿ ಮಾಡೋದೆಂಬುದಾಗಿ ನೋಡೋಣ. ಇದು ತುಂಬ ಈಸಿಯಾಗಿ ಮಾಡ್ಬೋದು. ನಾನು ನೋಡ್ರಿ ಇಲ್ಲಿ 1 kg ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಅದಕ್ಕೆ 150 ಗ್ರಾಮು ನಾನು ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಹಾಕಿದ್ದೀನಿ, ಶುಂಠಿ ಯೂಸ್ ಮಾಡ್ತಾ ಇಲ್ಲ. ಇವಾಗ ಬ್ಯಾಡಗೆ ಮೆಣಸಿನ್ಕಾಯಿ 1/4 kg ಹಾಕ್ಕೊತಾ ಇದ್ದೀನಿ, ಅಂದರೆ 200 ಗ್ರಾಮ್ಸ್ ಬರುತ್ತೆ. ಜೀರಿಗೆ ಪೌಡ್ರ್ ಮಾಡಿರೋದು ಇದು 3 ಸ್ಪೂನ್ ಹಾಕ್ಕೊಳ್ಳೋಣ. ನಾವು ಅಂಗಡಿಗಳಲ್ಲಿ ಕಬಾಬ್ ಪೌಡ್ರ್ ತರದಿರೋ ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ನಾನು ಜೀರಿಗೆ ರುಬ್ಬಬೇಕಾದ್ರೆ ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೆ, ಅದರಿಂದ ನಾನಿಲ್ಲಿ 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾವು ಕಮ್ಮಿನೇ ಉಪ್ಪು ನೋಡಿಕೊಂಡು ಆಮೇಲೆ ಹಾಕ್ಕೊಳ್ಳೋಣ. ಇವಾಗ ಫಸ್ಟ್ ಇದನ್ನೆಲ್ಲ ಕೈಯಲ್ಲೇ ಮಿಕ್ಸ್ ಮಾಡಬೇಕು, ಯಾಕಂದರೆ ನಾವು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿರ್ತೀವಲ್ವ. ಇನ್ನೊಂದೇನೆಂದರೆ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ನಾವು ಮೆಂತ್ಯ, ಅಂದರೆ 1 ಸ್ಪೂನ್ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಇಲ್ಲ ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕ್ಕೊಂಡು ನಾವು ಪೇಸ್ಟ್ ಮಾಡ್ಕೊಬೇಕು. ನೋಡಿರಿ, ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ವಿನಿಗರ್ ಹಾಕ್ಕೊತಾ ಇದ್ದೀನಿ. ವಿನಿಗರ್ ಏನಕ್ಕಂದರೆ ಹುಳಿಗೆ ಇದು ನಾವು ತುಂಬ ಜಾಸ್ತಿ ಮಾಡೋದ್ರಿಂದ ನಾನು ನಿಮಗೆ ಅಳತೆ ಹೇಳ್ತಾ ಇದ್ದೀನಿ. ನೋಡಿರಿ, ನಾವು ಬೆಳ್ಳುಳ್ಳಿ ರುಬ್ಬೇಕಾದ್ರೂ ವಿನಿಗರ್ ಯೂಸ್ ಮಾಡಿರ್ತೀವಿ, ಅದರಿಂದನೇ ವಿನಿಗರು ನೋಡ್ಕೊಂಡು ಹಾಕ್ಕೊತೀವಿ. ಕರಿಬೇವು ಫುಲ್ಲು ಒಂದು ಕೈಯಲ್ಲಿ ಒಂದು ಇಡೀ ಫುಲ್ಲು ಹಾಕಬೇಕು ಕೈಯಲ್ಲಿ. ಇದು ಕರಿಬೇವು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಇವಾಗ ಏನು ಮಾಡೋಣ, ಮಿಕ್ಸಿಯಲ್ಲಿ ಇದನ್ನು ನಾವು ಗ್ರೈಂಡ್ ಮಾಡ್ಕೊಬೇಕು. ಆಫ್ ಮಾಡಿ ಆನ್ ಮಾಡಿ ಚಟ್ನಿ ಪೌಡ್ರೆಲ್ಲ ಮಾಡ್ಕೊತೀವಲ್ವ, ಆ ಥರ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿರಿ, ಕಬಾಬ್ ಪೌಡ್ರು ಮಿಕ್ಸ್ ಆಯಿತು. ಇದನ್ನು ನಾವು ಸ್ಟೋರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಕ್ಕೊಬೇಕು, ಹೊರಗಡೆ ಇಕ್ಕಬಾರ್ದು. ಫ್ರಿಜ್ಜಲ್ಲಿ ಇಕ್ಕೊಂಡ್ರೆ ನೀವು ಎಷ್ಟು ದಿವಸ ಆದರೂ ಬೇಕಾದರೂ ನೀವು ಯೂಸ್ ಮಾಡಬಹುದು. ಈ ಕಬಾಬ್ ಪೌಡ್ರು ನೀವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಕಪ್ಪಲ್ಲಿ ತೊಗೊಂಡಿದ್ದೀನಲ್ವ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಕಪ್ಪು. ನೋಡ್ರಿ, ಆ ಕಪ್ಪು ಪೂರ್ತಿ 1.5 kg ಚಿಕನ್ ಐತೆ. 1.5 kg ಚಿಕನ್ಗೆ ಫುಲ್ಲು ನನಗೆ ಆ ಬೋಲಲ್ಲಿರೋದು ಫುಲ್ಲು ಹಾಕ್ತಾಯಿದ್ದೀನಿ. ನಂಗೆ ವೀಡಿಯೋದಲ್ಲಿ 3 ಸ್ಪೂನ್ ಹಾಕಿದ್ದೀನಿ, ಆದರೆ ಅದು ಫುಲ್ಲು ಅದರಲ್ಲೇ ಕಪ್ಪಲ್ಲಿರೋದು 1 ಕಪ್ಪು ಫುಲ್ಲು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿದೆ. ನಾನಿಲ್ಲಿ ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆ ಯೂಸ್ ಮಾಡ್ದಿರೋರು ನೀವು ಬೇರೆ ಚಿಕನಲ್ಲಿ ನೀರಿನ ಅಂಶ ಇರುತ್ತಲ್ವ, ಅದರಲ್ಲೇ ನೀವು ಮಿಕ್ಸ್ ಮಾಡ್ಕೊಬೋದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿರಿ, ನಾನೆಲ್ಲ 1 ಕಪ್ಪು ಪೂರ್ತಿ ನಾನು ಕಬಾಬ್ ಪೌಡ್ರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಸ್ಟವ್ ಮೇಲೆ ಎಣ್ಣೆ ಇಕ್ಕಿದ್ದೆ. ಬಿಸಿ ಆದಮೇಲೆ ನಾನು ಹಾಕ್ತಾಯಿದ್ದೀನಿ. ಅಂದರೆ ಮನೆಯಲ್ಲೇ ಮಾಡಿರೋಂಥ ಕಬಾಬ್ ಪೌಡ್ರಲ್ಲಿ ಯಾವ ರೀತಿ ಕಬಾಬ್ ಬರುತ್ತೆ ಅಂತಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಒಂದ್ಸತಿ ಟ್ರೈ ಮಾಡಿರಿ. ಏನಂದರೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ನಾವು ಯಾವುದೇ ರೀತಿಯಲ್ಲಿ ಏನೆಂತಹ ಕಲರ್ಸ್ ಯೂಸ್ ಮಾಡ್ತಾಯಿಲ್ಲ. ಆ ಬ್ಯಾಡಗೆ ಮೆಣಸಿನ್ಕಾಯಿ ಪೌಡ್ರ್ ಹಾಕಿರ್ತೀವಲ್ಲ, ಅದೇ ಕಬಾಬ್ಗೆ ಒಳ್ಳೆ ಕಲರ್ ಸಿಗುತ್ತೆ. ನೀವು ಒಂದ್ಸತಿ ಇದು ಮನೆಯಲ್ಲೇ ನೀವು ಟ್ರೈ ಮಾಡಿರಿ. ಪೌಡ್ರು ನೀವು ಒಂದ್ಸತಿ ನಾವು ಮಾಡಿಕೊಂಬಿಟ್ರೆ ಆವಾಗವಾಗ ಇದು ಕಬಾಬ್ ನಾನ್ ವೆಜ್ಗೆ ಅಂತಲ್ಲ, ಈ ಸೋಯಾ ಬರುತ್ತಲ್ವ, ಸೋಯಾ ಕಬಾಬ್ ಮಾಡ್ಕೊಬೋದು. ಈ ಬಾಳೆಹಣ್ಣು ಇರುತ್ತಲ್ವ, ಬಾಳೆಹಣ್ಣು ಸ್ಲೇಸ್ ಮಾಡಿಬಿಟ್ಟು ಈ ಮಸಾಲೆ ಇದು ಮಾಡಿಬಿಟ್ಟು ತವಾ ಫ್ರೈ ಮಾಡ್ಕೊಬೋದು. ಸೇಮ್ ಬದನೆಕಾಯಿಯು ಆ ಥರನೇ ಮಾಡ್ಬೋದು. ಎಲ್ಲನೂ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಉಪ್ಪು ಏನಂದರೆ ನಾವು ನೋಡ್ಕೊಂಡು ಹಾಕ್ಕೊಬೇಕು ಉಪ್ಪು, ಯಾಕಂದರೆ ಹಾಕಿರೋದ್ರಲ್ಲಿ ಕೆಲವೊಂದು ಟೈಮ್ ನಾವು ಹಾಕ್ಬೇಕಾದ್ರೆ ಚಿಕನ್ ಹಾಕ್ಬೇಕಾದ್ರೆ ಉಪ್ಪು ಕಮ್ಮಿ ಆಗಿಬಿಡುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು, ನಾವು ಚಿಕನ್ ಇದು ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಬೇಕು ಅಷ್ಟೇ. ಉಪ್ಪು ಮಾತ್ರ ನೋಡಿ ಹಾಕ್ಕೊಬೇಕು, ಮಿಕ್ಕಿದೆಲ್ಲ ಕರೆಕ್ಟಾಗಿರುತ್ತೆ. ಏನು ಇದಿಲ್ಲ. ನೋಡಿರಿ, ಎಷ್ಟು ಚೆನ್ನಾಗಿ ಬಂದೈತೆ ಕಲರ್. ನೋಡಿರಿ, ಆ ಥರ ಬಂದೈತೆ. ಮನೆಯಲ್ಲೇ ಮಾಡಿದಂತಹ ಕಬಾಬ್ ಪೌಡ್ರಲ್ಲಿ ಮಾಡಿದಂತಹ ಕಬಾಬ್ ರೆಡಿಯಾಗಿದೆ. ಇದು ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿಬಿಟ್ಟು ಯಾವ ರೀತಿ ಇತ್ತು ಎಂಬುದಾಗಿ ಕಮೆಂಟ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.